ಬೆಳಗಾವಿ ಅಧಿವೇಶನ ಶುರುವಾಗಿದೆ. ಉತ್ತರ ಕರ್ನಾಟಕದವ್ರಿಗೆ ಅಂದರೆ ಸಾರಿ ಟು ಸೇ ದಿಸ್, ಇದೊಂದು ರೀತಿಯೇನೋ ಬೃಹನ್ ನಾಟಕ ಅಂತ ಅನ್ಸುತ್ತೆ ಅಷ್ಟೇ. ನೀವು ಉತ್ತರ ಕರ್ನಾಟಕ ಉದ್ಧಾರ ಮಾಡೋ ಉದ್ದೇಶ ಇದ್ರೆ ವಿಧಾನಸೌಧದಲ್ಲೇ ಕೂತ್ಕೊಂಡು ಮಾಡಿ ಪರವಾಗಿಲ್ಲ, ಬೆಳಗಾವಿ ತನಕ ಬರಬೇಕು ಅಂತೇನಿಲ್ಲ ಅಂತಾರವರು. ಆದರೆ MES ಮಹಾಮೇಳವಾದ ಆಟಾಟೋಪಗಳ ಜಾಸ್ತಿಯಾಗಿದ್ದಾಗ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಪ್ರೊಕ್ಲೇಮ್ ಮಾಡಿಕೊಳ್ಳುವ ರೀತಿಯಲ್ಲಿ ಬೆಳಗಾವಿಯಲ್ಲೊಂದು ಸುವರ್ಣಸೌಧವನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುವರ್ಣಸೌಧ ಕಟ್ಟಿ ವರ್ಷಕ್ಕೊಂದು ಅಧಿವೇಶನ ಅಲ್ಲಿ ಮಾಡ್ತೀವಿ ಅಂತ ಹೊರಟಿದ್ದರಿಂದ ಈ ಅಧಿವೇಶನ ನಡೀತಾ ಇದೆ. ಉಳಿದಂತೆ ಬೆಂಗಳೂರಿನಲ್ಲಿ ನಡೆಯುವ ಅಧಿವೇಶನಕ್ಕೂ ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನಕ್ಕೂ ಹೆಚ್ಚಿನ ವ್ಯತ್ಯಾಸಗಳು ಏನಿಲ್ಲ. ಉತ್ತರ ಕರ್ನಾಟಕದ ವಿಷಯ ಚರ್ಚೆ ಮಾಡೋಣ ಅಂತಾರೆ. ಚರ್ಚೆಯಾಗಿದ್ದಷ್ಟರಲ್ಲೇ ಇದೆ. 10 ದಿವಸದ ಅಧಿವೇಶನ ಇವತ್ತು ಶುರುವಾಯಿತು. 9 ದಿವಸಕ್ಕೆ ಮೊಟಕಾಗುತ್ತಂಥದ್ದು. ಮೊದಲನೆಯ ದಿವಸ ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ, ಅಗಲಿದ ಗಣ್ಯರಿಗೆ ಸಂತಾಪ ಇತ್ಯಾದಿ ಇತ್ಯಾದಿ ಹೀಗೆ ಶುರುವಾಯಿತು. ಇವತ್ತು ದೊಡ್ಡದೊಂದು ಪೇಂಟಿಂಗು, ಅನುಭವ ಮಂಟಪದ ಪೇಂಟಿಂಗು. ಮುಂದೆ ಬಸವಣ್ಣವರಿದ್ದಾರೆ, ಅಕ್ಕ ಮಹಾದೇವಿ ಸೇರಿದಂತೆ 12ನೇ ಶತಮಾನದ ಕ್ರಾಂತಿಕಾರಿ ವಚನಕಾರರು, ಮೇಲೆ ಅಲ್ಲಮ ಪ್ರಭುಗಳು. ಒಂದು ದೊಡ್ಡ ಪೇಂಟಿಂಗನ್ನು 10 ಅಡಿ ಎತ್ತರ ಇದೆ, 20 ಅಡಿ ಅಗಲ ಇದೆ. ಇದನ್ನು ತುಂಬ ಕೇವಲ 25 ದಿನದಲ್ಲಿ ಈ ಪೇಂಟಿಂಗ್ ಮಾಡಿ ಮುಗಿಸಿದ್ರು. BL ಶಂಕರ್ ಅವರ ನೇತೃತ್ವದಲ್ಲಿ. BL ಶಂಕರ್ ಅವರು ನಮ್ಮ ಚಿತ್ರಕಲಾ ಪರಿಷತ್ಗೆ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಸತೀಶ್ ರಾವ್, ಶಿವಮೊಗ್ಗದ ಶ್ರೀಕಾಂತ್ ಹೆಗಡೆ ಸಿದ್ದಾಪುರ, ಶೇಷಾದ್ರಿಪುರಂ ಕೆನ್ ಸ್ಕೂಲ್ ಕಲಾಶಾಲೆ ಅಶೋಕು, ಜಗಳೂರು ರಾಜಾ ರವಿವರ್ಮ ಕಲಾಶಾಲೆಯ ರೂಪಾ MR, ವೀರಣ್ಣ ಮಡಿವಾಳಪ್ಪ ಬಬ್ಲಿ, ಬೈಲಹೊಂಗಲ ಮತ್ತು ಮಹೇಶ್ ನಿಂಗಪ್ಪ ಧವಲಾಪುರ ಇತ್ಯಾದಿ ಆರ್ಟಿಸ್ಟ್ಗಳು ಸೇರಿಕೊಂಡು ಕೇವಲ 25 ದಿನಗಳಲ್ಲಿ ಇಷ್ಟು ದೊಡ್ಡ ಪೇಂಟಿಂಗನ್ನು ಮಾಡಿ ಮುಗಿಸಿದ್ದಾರೆ. ಅದರದ್ದು ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತು. ಅನುಭವ ಮಂಟಪ ಈ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅದು. ಅಲ್ಲಿ ಸಾಮಾಜಿಕ ನ್ಯಾಯ ಇತ್ತು. ಸಮಾಜದ ಎಲ್ಲ ಸ್ತರಗಳು, ಸಮುದಾಯಗಳ ಪ್ರತಿನಿಧಿಗಳಲ್ಲಿ ಇರ್ತಿದ್ರು. ಸಮಾಜಕ್ಕೆ ಒಳಿತಾಗೋದಕ್ಕೆ ಚರ್ಚೆ ಆಗಬೇಕಾದ ವಿಷಯಗಳಲ್ಲಿ ಚರ್ಚೆ ಆಗ್ತಾ ಇದ್ವು. ಮೊದಲ ಪಾರ್ಲಿಮೆಂಟು ಪ್ರಜಾಪ್ರಭುತ್ವ ಐಡಿಯಾಗಳೇ ಇಲ್ಲದೆ ಇದ್ದಾಗ 12ನೇ ಶತಮಾನದಲ್ಲಿ ಇಂಥದ್ದೊಂದು ವ್ಯವಸ್ಥೆ ಇತ್ತು. ಇದರ ಅನಾವರಣ ಹೊಸ ಮೆಂಬರ್ಗಳಾಗಿ ಬಂದಿದ್ದಾರೆ. ಚನ್ನಪಟ್ಟಣದಿಂದ CP ಯೋಗೇಶ್ವರ್ ಗೆದ್ದರು, ಶಿಗ್ಗಾಮಿಯಿಂದ ಯಾಸಿರ್ ಖಾನ್ ಪಠಾಣ್ ಗೆದ್ದರು, ಸಂಡೂರಿನಿಂದ ಅನ್ನಪೂರ್ಣ ತುಕಾರಾಮ್ ಅವ್ರು ಗೆದ್ದರು. ಅವರ ಪ್ರಮಾಣ ವಚನ ಅವು ಕೂಡ ಮೆಸೇಜ್ ಕೊಡೋ ಹಾಗೆ ಇದ್ವು. CP ಯೋಗೇಶ್ವರ್ ಅವರಿಗೆ DCM DK ಶಿವಕುಮಾರ್ ಎದ್ದು ನಿಂತು ಅಭಿನಂದನೆಗಳನ್ನು ಹೇಳಿದ್ರು. ಯಾಸಿರ್ ಖಾನ್ ಪಠಾಣ್ ಮೊದಲು BJP ಅವ್ರಿಗೆ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟರು. ನಿಮ್ಮಿಂದ ಕಿತ್ಕೊಂಡಿರೋ ಕ್ಷೇತ್ರ ಅಂತ ತೋರಿಸೋದಕ್ಕೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾದವು. ನಿರ್ವಾಚನ ಹೊಂದಿದವನಾಗಿ 3 ಉಪಚುನಾವಣೆ, 3ನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಇದೇನಾಯಿತು, ಈ ತೈಲ ಚಿತ್ರ ಅನಾವರಣಗೊಳ್ತಲ್ಲ ಅನುಭವ ಮಂಟಪದ್ದು, ಅದಕ್ಕೆ ಶರಣು ಸಲಗ BJPಯ ಶಾಸಕರು ಅಭಿನಂದನೆಗಳನ್ನು ಹೇಳ್ತಾ ಇದ್ರು. ಆವಾಗ R ಅಶೋಕ್ ವಿಪಕ್ಷ ನಾಯಕರು ಆ ಅನುಭವ ಮಂಟಪವನ್ನೇ ವಕ್ಫ್ನವ್ರು ತಮ್ಮದು ಅಂತಿದ್ದಾರೆ ಅಂದರು. ಹಾಗೆ ವಕ್ಫ್ನ ಗಲಾಟೆ ಶುರುವಾಯಿತು. ವಕ್ಫ್ನ ಚರ್ಚೆ ಆಗಬೇಕು ಅಂತ. ಉತ್ತರ ಕರ್ನಾಟಕದ ವಿಷಯ ಚರ್ಚೆ ಮಾಡೋದಕ್ಕಲ್ವೇನ್ರಿ ಇಲ್ಲಿ ಅಧಿವೇಶನ ಕರೆದಿರೋದು ಅಂದಾಗ BJP ಅವರು ಹೇಳಿದ್ರು, ಹಾಗಾದರೆ ಬಿಜಾಪುರ ಏನು ದಕ್ಷಿಣ ಕರ್ನಾಟಕದಲ್ಲಿ ಇದೆಯಾ, ಅಲ್ಲೇ ವಕ್ಫ್ನ ಹಾವಳಿ ವಿಪರೀತ ಆಗಿರೋದು ಅಂತ. ಅದರ ಮಧ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳು, CC ಪಾಟೀಲು ಸದನದ ಬಾವಿಗಿಳಿದು ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡಿ ಅಂತ ಶುರು ಮಾಡಿದ್ರು. ಕಾಂಗ್ರೆಸ್ನವ್ರಿಗೆ ಅದೇ ನೆಪ ಆಯ್ತು, ಅದೇ ಕಾರಣ ಆಯ್ತು, ಅಸ್ತ್ರ ಆಯ್ತು. ಅದು ಯಾವ ವಿಷಯ ಫಸ್ಟ್ ನೀವು ಡಿಸೈಡ್ ಮಾಡಿ BJP ಅವರು ಅಂತ. ಆ ನಂತರ R ಅಶೋಕ್ ಅವರು ಪಂಚಮಸಾಲಿ ವಿಷಯ ಮಾತಾಡೋಕೆ ಶುರು ಮಾಡಿದ್ರು. ಕೇಳಿಸ್ಕೊಳ್ಳಿ ಒಂದು ಸಲ. ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ರೈತರಿಗೆ ಚರ್ಚೆ ಆಗ್ಬೇಕು. ಅವಕಾಶ ಮಾಡಿ ಕೊಡುವ. ಇವರು
ಯಾವಾಗ ಬಿಜೆಪಿ ಅವಕಾಶ ಕೊಡ್ತೀರಿ? RSS ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು ಇವರು. ಯಾವಾಗ ಅವಕಾಶ ಇವರಿಗೆ ಕೊಡ್ತೀರಿ? ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ ಇವರಿಗೆ. ನಾಚಿಕೆ ಬರ್ಬೇಕು ಇವರಿಗೆ. ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಯಾವಾಗ ಕಲಾಪಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ? ಯಾವಾಗ ಅವಕಾಶ ಕೊಡ್ತೀರಿ ಅವಕಾಶ ಹೇಳ್ರಿ. ತಗೊಂಡು ಮಾತಾಡ್ಲಿ. ಯಾವಾಗ ಇವ್ರಿಗೆ ಅವಕಾಶ ಚರ್ಚೆ ಕೊಡ್ತೀರಿ? ಆಗ್ಬೇಕಾ ಗಲಾಟೆ ಆಗ್ಬೇಕಾ? ಅವ್ರಿಗೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಇವ್ರ ಸಮಸ್ಯೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಚರ್ಚೆ ಮಾಡಕ್ಕೆ ತಯಾರಿಲ್ಲ ಇವ್ರು. ಬರೀ ರಾಜಕೀಯ ಮಾಡ್ಬೇಕು ಇವ್ರಿಗೆ. ಬರೀ ರಾಜಕೀಯ ಬರೀ ರಾಜಕೀಯ ಮಾಡೋಕೆ ನಿಂತಿದ್ದಾರೆ. ಸದನದ ಕಲಾಪ ಹಾಳು ಮಾಡೋದೇ ಇವರ ಉದ್ದೇಶ. ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಆಗ್ತಾ ಇದೆ. ಮೊದಲನೇ ದಿನವೇ, ಮೊದಲನೇ ಗಂಟೆಯಲ್ಲೇ ಇನ್ನು ಅನುಭವ ಮಂಟಪದ ತೈಲ ಚಿತ್ರವನ್ನು ಅನಾವರಣಗೊಳಿಸಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ರು. ಅನುಭವ ಮಂಟಪ ಅಂದರೆ ಏನು, ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ, ವಿಪಕ್ಷದಲ್ಲಿ ಕುಳಿತಿದ್ದ ಅನೇಕ ಶಾಸಕರಿಗೆ ನೀವು ಶೂದ್ರರು ಹೌದು ಅಲ್ವೋ, ನಾವು ಶೂದ್ರರು ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ. ಬಸವಣ್ಣನವರ ಕಾಲದ ಅನುಭವ ಮಂಟಪ ಅದರ ತೈಲ ಚಿತ್ರವನ್ನ ಇವತ್ತು ಅನಾವರಣಗೊಂಡಿದೆ. ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು. ಈ ಪ್ರತಿಭೆಯನ್ನ, ಆ ವ್ಯಕ್ತಿಯ ಪ್ರತಿಭೆಯಿಂದ ಅವನ ಯೋಗ್ಯತೆಯನ್ನ ಅಳಿತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಸಿದ್ದರಾಮಯ್ಯನ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಎಚ್ ಕೆ ಪಾಟೀಲ್ರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಮತ್ತೆ KH ಮುನಿಯಪ್ಪನವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು. ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು. ಅಶೋಕ ನಿನ್ಗುವೆ, ಅಶ್ವಥ್ ನಾರಾಯಣ ನಿನ್ಗುವೆ, ನಾವೆಲ್ಲ ಶೂದ್ರರು. ಯತ್ನಾಳ್ ನಿಮ್ಗುವೆ, ನೀವೆಲ್ಲ ಶೂದ್ರರು, ನಾವೆಲ್ಲ ಶೂದ್ರರು. ರಿಸರ್ವೇಶನ್ ಅಪ್ಲೈ ಶೂದ್ರನ ಇಲ್ವೋ? ಶೂದ್ರನ ಇಲ್ವೋ? ಸೂತ್ರ ಅದಕ್ಕೆ ನಾವು ರಿಸರ್ವೇಶನ್ ಶೂದ್ರ ಪರಮೇಶ್ವರ್ ಒಪ್ಕೊಂಡಂಗಿದ್ರೆ ಎಲ್ಲ ಸೇರ್ಕೊಂಡ್ಬಿಡೋಣ ನೋಡಿ. ನಾವೆಲ್ಲ ಒಪ್ಕೊಂಡೇ ಮಾತಾಡೋದು. ನಾವೆಲ್ಲ ಶೂದ್ರರು ಅಂತ ಅನ್ನೋದೇ ಒಪ್ಕೊಂಡೆ. ಇಲ್ಲಿ ಎತ್ತಲಾದ ಪ್ರಶ್ನೆಗಳಿಗೆ ಉತ್ತರಿಸಬಲ್ಲಂಥವರು ಸುವರ್ಣಸೌಧದಿಂದ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಯಾರೂ ಕಾಣಿಸ್ಲಿಲ್ಲ. 5-6 ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಲ್ಲಿ ಎತ್ತಲಾದ ಪ್ರಶ್ನೆಗಳಿಗೆ ಉತ್ತರಿಸಬಲ್ಲಂಥವರು ಯಾರೂ ಕಾಣಿಸ್ಲಿಲ್ಲ. ಇದು ವಿಧಾನಸಭೆ ಆದರೆ ವಿಧಾನ ಪರಿಷತ್ನಲ್ಲಿ CT ರವಿಯವರು ವಕ್ಫ್ ವಿಷಯ ಮಾತಾಡಿದ್ರು. ವಕ್ಫ್ ವಿಷಯದಲ್ಲಿ 2013ರ ತಿದ್ದುಪಡಿಯ ಮಾತನ್ನು CT ರವಿಯವರು ಹೇಳಿದಾಗ ದಾಖಲೆ ಕೊಡಿ ಅಂತ ಕಾಂಗ್ರೆಸ್ನವ್ರದ್ದು ಗಲಾಟೆ. ಕೇಳಿಸ್ಕೊಳ್ಳಿ. 1995ರಲ್ಲಿ ಇದಕ್ಕೊಂದು ತಿದ್ದುಪಡಿ ಆಯಿತು. 95ರಲ್ಲಿ ವಿವಾದಗಳು ತಲೆದೋರಿದ್ರೆ ಅದನ್ನು ವಕ್ಫ್ ಟ್ರಿಬ್ಯುನಲ್ ಮೂಲಕ ಬಗೆಹರಿಸಿಕೊಳ್ಳುವಂಥ ಅಧಿಕಾರ ಕೊಡಲಾಯಿತು. ವಕ್ಫ್ ಆಸ್ತಿ ವಿಷಯದಲ್ಲಿ ಒಂದು ಪರಮಾಧಿಕಾರ ಕೊಡಲಾಯಿತು. ಆ ಪರಮಾಧಿಕಾರ ಏನು ಅಂದರೆ, ಏನಾದರೂ ವಿವಾದ ತಲೆದೋರಿದ್ರೆ ವಕ್ಫ್ ಟ್ರಿಬ್ಯುನಲ್ ಮುಂದೆ ಹೋಗಿ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ. ತೋಳನ ಹತ್ರಕ್ಕೆ ಹೋಗಿ ನ್ಯಾಯ ಕೇಳಿದ್ರೆ, ನನ್ನ ಕುರಿ ಮರಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ತೋಳ ನ್ಯಾಯ ಕೊಟ್ಟರೆ ಉದಾಹರಣೆ ಯಾವ ಥರ ಇದೆಯಾ? ಇನ್ನಷ್ಟು ಮರಿಗಳನ್ನು ಹೊಡ್ಕೊಂಡು ತಿನ್ನುತ್ತೆ. ಇದೊಂದು ಅದಕ್ಕೆ ನಾವು ಹೇಳಿದ್ದು ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ. ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಒಂದು ಪರಮಾಧಿಕಾರವನ್ನು ಕೊಡಲಾಗಿದೆ. ಹಿಂದೂ ಎಂಡೋಮೆಂಟಿಗೆ ಅಧಿಕಾರ ಇದೆಯಾ? ಯಾವುದೇ ಆಸ್ತಿಯನ್ನು ವಕ್ಫ್ ತನ್ನ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿಕೊಳ್ಳುವಂಥ ಪರಮಾಧಿಕಾರವನ್ನು 2013ರಲ್ಲಿ ಕೊಡ್ತು. ನನಗಿರುವ ಮಾಹಿತಿ ಆಧಾರದಲ್ಲಿ 2013ರಲ್ಲಿ UPA 2 ಸರ್ಕಾರ ತಿದ್ದುಪಡಿ ತಂದು ಯಾವುದೇ ಆಸ್ತಿಯನ್ನು ಘೋಷಿಸುವಂಥ ಅಧಿಕಾರವನ್ನು ಕೊಡ್ತು ವಕ್ಫ್ ಬೋರ್ಡಿಗೆ ಅನ್ನೋದನ್ನು ನಾನು ಹೇಳಿದ್ದೀನಿ. ನಾನೇನಾದ್ರು ತಪ್ಪು ಮಾಹಿತಿ ಕೊಟ್ಟಿದ್ರೆ ಪೀಠ ಅಲ್ಲಿದೆ. ಆ ಪೀಠ ನಿರ್ಣಯ ತೆಗೆದುಕೊಳ್ಳೋಕೆ ಅಧಿಕಾರ ಇದೆ. ನಾನು ರಾಜೀನಾಮೆ ಕೊಡ್ತೀನಿ. ನಾನು ಒಂದು ಚಾಲೆಂಜ್ ಸ್ವೀಕಾರ ಮಾಡಕ್ಕೆ ತಯಾರಿದ್ದೀನಿ. ಬಿಜಾಪುರ ಜಿಲ್ಲೆನಲ್ಲಿ ಸಾವಿರಾರು ಜನ ರೈತರ ಹೆಸರನ್ನ, ಪೊನ್ನವಾಡವೂ ಸೇರಿದಂತೆ ಸಾವಿರಾರು ಜನ ರೈತರ ಪಹಣಿಗೆ ಖಾತೆಗೆ ಕಾಲಂ ನಂಬರ್ 11ರಲ್ಲಿ ವಕ್ಫ್ ಅಂತ ಸೇರಿಸಿದ್ದು ಸುಳ್ಳು ಅಂತ ಅನ್ನೋದಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇವರು ನೋಡೋಣ ಈ ಚರ್ಚಾರು ವಿಷಯಬದ್ಧವಾಗಿ ನಡೆಯುತ್ತಾ ಏನು ಕಥೆನಾ ಅಂತ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.